ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಯನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ, ನಾನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ತುಂಬ ಸುಲಭವಾಗಿ ಹೇಗೆ ನನಸು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಸೊ ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿ, ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ರೀಸೆಂಟಾಗಿ ನಾನೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಆ ಶಾರ್ಟ್ಸಲ್ಲಿ ನನಗೆ ಈ ಕ್ವಶನ್ ಕೇಳಿದರು. ಸೊ ಐ ಥಾಟ್ ಈ ಥರ ನಾನು ವಿಡಿಯೋ ಮಾಡಿಲ್ವಲ್ಲ, ಮಾಡೋಣ ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಸಾರಿ ಫಾರ್ ಬೀಯಿಂಗ್ ಇನ್ಕನ್ಸಿಸ್ಟೆಂಟ್. ಯಾಕೆಂತ ಅಂದರೆ ಸುಮ್ಮನೆ ಬಂದು ವಿಡಿಯೋ ಮಾಡೋಕ್ಕಾಗಲ್ಲ, ಐಡಿಯಾ ಬರಬೇಕು. ಐಡಿಯಾ ಬಂದರೆ ಮಾತ್ರ ವಿಡಿಯೋ ಮಾಡೋಕ್ಕಾಗೋದು. ಆ್ಯಂಡ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಥವಾ ಬ್ರೇಕ್ ತೊಗೊತೀನಿ, ವಿಡಿಯೋ ಮಾಡೋದ್ರಿಂದ ಏನಾದರೂ ಪಾಸ್ ತೊಗೊಂಡಿದ್ದೀನಿ ಅಂತ ಅಂದರೆ ಐಡಿಯಾಸ್ ಇಲ್ಲ ಅಥವಾ ಬ್ಯುಸಿ ಇದ್ದೀನಿ, ಅದೇನೋ ಒಂದು ರೀಸನ್ಸ್ ಆಗಿರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಸಪೋಸ್ ನಾನೇನಾದರೂ ವಿಡಿಯೋಸ್ ಲೇಟ್ ಆಯ್ತಂತ ಅಂದರೆ ಗೊತ್ತಿರಲಿ, ಅದಕ್ಕಿಂತ ಏನೋ ಒಂದು ಬೆಟರ್ ಆಗಿರೋ ವಿಡಿಯೋನ ನಮಗೆ ಡೆಲಿವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಐಡಿಯಾ ಇಲ್ಲದೆ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಅಂತೂ ಮಾತಾಡೋಕ್ಕಾಗಲ್ಲ. ಸೊ ನಾನಿಲ್ಲಿ ಬಂದು ಏನೋ ಒಂದು ಮಾತಾಡಬೇಕಂತ ಅಂದರೆ ಫಸ್ಟ್ ನನಗದು ಗೊತ್ತಿರಬೇಕು, ಅದಾದಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. ಸೊ ಇವತ್ತು ನನಗೆ ಆ ಶಾರ್ಟ್ಸ್ನಲ್ಲಿ ಕಮೆಂಟ್ ನೋಡಿ, ಸೊ ಎಸ್, ಈ ಪರ್ಸ್ಪೆಕ್ಟಿವಲ್ಲಿ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ. ಸೊ ಮಾಡೋಣ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಪೂರ್ತಿ ಅರ್ಥ ಆಗಬೇಕಂದ್ರೆ ಕೊನೆ ತನಕ ನೋಡಿ, ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡಬೇಡಿ. ಬಿಕಾಸ್ ಟೈಟಲ್ ನೋಡಿ ಏನೋ ತಿಳ್ಕೊಬೇಡಿ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಎ ಲಾ ಆಫ್ ಅಸಂಪ್ಷನ್ ಚಾನಲ್. ಆ್ಯಂಡ್ ಇಲ್ಲಿ ನಾನು ಮಾಡೋ ಕೆಲಸ ಬಂದುಬಿಟ್ಟು ಲಿಮಿಟ್ಸ್ನ ಬ್ರೇಕ್ ಮಾಡೋದು. ಲಿಮಿಟ್ಸ್ ಹಾಕೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಸೊ ಕೊನೆ ತನಕನೂ ಈ ವಿಡಿಯೋನ ನೋಡಿ. ನಿಮಗೆ ಟೈಟಲ್ ನೋಡಿ ಬೇರೆ ಏನೋ ಅನಿಸ್ಬೋದು, ಬಟ್ ಇಲ್ಲಿ ಒಳಗಡೆ ಡೀಟೇಲ್ ಬೇರೆನೇ ಇದೆ. ಸೊ ದಯವಿಟ್ಟು ಕೊನೆ ತನಕನೂ ಈ ವಿಡಿಯೋನ ನೋಡಿ. ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಣ ಅಂತ ನಾನು ಟೈಟಲ್ ಇಟ್ಟಿದ್ದೀನಿ. ಸೊ ತುಂಬ ಫೇಮಸ್ ವರ್ಡ್ ಅಲ್ವಾ ಇದು, ಟಾಕ್ಸಿಕ್ ರಿಲೇಷನ್ಶಿಪ್ ತುಂಬ ಫೇಮಸ್. ಐ ಥಿಂಕ್ ರಿಲೇಷನ್ಶಿಪ್ಸ್ ಕಮ್ಯುನಿಟೀಸ್ ಏನಿರುತ್ತಲ್ಲ, ಅಲ್ಲಿ ಜಾಸ್ತಿ ಬಳಸೋ ಅಂಥ ಪದ ಟಾಕ್ಸಿಕ್. ಓಕೆ, ಸೊ ಫಸ್ಟ್ ಪ್ರಶ್ನೆ ಏನಂತ ಅಂದರೆ, ನಿಜವಾಗ್ಲೂ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋದು ಇದೇನಾ? ಇದು ನಮಗೆ ಬರಬೇಕಾಗಿರುವಂಥ ಫಸ್ಟ್ ಕ್ವಶನ್. ಆ್ಯಂಡ್ ಪ್ರೊಬಬಲಿ ಮೈ ಆನ್ಸರ್ ನೀವು ಆಲ್ರೆಡಿ ಗೊತ್ತಿದೆ ನನ್ನ ಆನ್ಸರ್ ಏನಂತ. ನೋ, ಸೀರಿಯಸ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋದು ಯಾವುದೂ ಇಲ್ಲ. ನೋಡಿ, ಕೆಲವೊಬ್ಬರಿಗೆ ಇಲ್ಲಿ ಪಾರ್ಟ್ನರ್ ಟಾಕ್ಸಿಕ್ ಅನಿಸ್ಬೋದು, ಕೆಲವೊಬ್ಬರಿಗೆ ಫ್ಯಾಮಿಲಿ ಮೆಂಬರ್ಸ್ ಟಾಕ್ಸಿಕ್ ಅನಿಸ್ಬೋದು, ಕೆಲವೊಬ್ಬರಿಗೆ ಫ್ರೆಂಡ್ಸ್ ಟಾಕ್ಸಿಕ್ ಅನಿಸ್ಬೋದು. ಸೊ ವಾಟ್ ಎವರ್, ಟಾಕ್ಸಿಕ್ ಫ್ರೆಂಡ್ಶಿಪ್ಪಲ್ಲಿದ್ದೀರಾ ಅಂತಂದರೆ, ಅಥವಾ ಟಾಕ್ಸಿಕ್ ಫ್ಯಾಮಿಲಿಯಲ್ಲಿದ್ದೀರಾ ಅಂತಂದರೆ, ಅಥವಾ ಟಾಕ್ಸಿಕ್ ಲವರ್ ಜೊತೆ ಇರ್ತೀರಾ, ವಾಟ್ ಎವರ್ ದ ಟರ್ಮ್ ಯು ಕಾಲ್. ಸೊ ಯಾವ ಥರ ರಿಲೇಷನ್ಶಿಪ್ ಆದರೂ, ಅದು ಫ್ರೆಂಡ್ಶಿಪ್, ಫ್ಯಾಮಿಲಿ ಅಥವಾ ಲವ್, ವಾಟ್ ಎವರ್, ಓಕೆ, ಬೇರೆ ಯಾವ ಥರ ರಿಲೇಷನ್ಶಿಪ್ ಆಗಿರ್ಬೋದು. ಸೊ ಟಾಕ್ಸಿಕ್ ಅಂತ ಅಂದರೆ ಏನು? ಟಾಕ್ಸಿಕ್ ಅಂತ ಅಂದರೆ ನಿಮ್ಮ ಪ್ರಕಾರ ಏನು? ಅದು ನಿಮಗೆ ಬಿಡಿ, ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಬೌಟ್ ಟಾಕ್ಸಿಕ್. ಓಕೆ, ಸೊ ಯೂಶ್ವಲ್ ಆಗಿ ಹೇಳಬೇಕಂತ ಅಂದರೆ, ನಿಮಗೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನೆಮ್ಮದಿ ಅನ್ನೋದಿರಲ್ಲ, ಅವರು ನಿಮಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ, ನಿಮ್ಮನ್ನು ಕೇರ್ ಮಾಡ್ತಿರಲ್ಲ, ಆ್ಯಂಡ್ ಹಿಂಸೆ ಕೊಡ್ತಾ ಇರ್ತಾರೆ. ಆ್ಯಂಡ್ ಏನೋ ಎಷ್ಟು ಹೈ ಲೆವೆಲ್ ಟಾಕ್ಸಿಕ್ ಅನ್ನಬೇಕು, ಅಷ್ಟು ಟಾಕ್ಸಿಸಿಟಿ ಇರುತ್ತೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ, ರೈಟ್? ಬಟ್ ಆದರೆ ಆ ಕನೆಕ್ಷನ್ ರಿಯಲ್ಲ, ಎಕ್ಸಿಸ್ಟ್ ಇದೆನಾ? ನನಗೆ ನೀವು ಕೇಳಿದರೆ ಸೀರಿಯಸ್ಲಿ ನೋ. ನೋಡಿ, ಹೆನ್ಸ್ ವಿ ಕ್ರಿಯೇಟ್ ಅವರ್ ರಿಯಾಲಿಟಿ. ನಾವು ನಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊತೀವಿ. ಯೂಶ್ವಲಿ ಯಾಕೆ ಆ ಥರ ರಿಲೇಷನ್ಶಿಪ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಅಫ್ಕೋರ್ಸ್ ನನ್ನ ಆನ್ಸರ್ ಬಂದುಬಿಟ್ಟು ಇಲ್ಲ ಅಲ್ವಾ. ಬಟ್ ಆದರೂ ಯಾಕೆ
ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಥರನೇ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡೋರು ಕೂಡ ಇದ್ದಾರೆ ಅನ್ನೋ ಪ್ರಶ್ನೆನ ನೀವು ನನ್ನ ಮುಂದೆ ಕೇಳ್ಬೋದು. ಬಟ್ ದ ಆನ್ಸರ್ ಈಸ್ ವೆರಿ ವೆರಿ ಸಿಂಪಲ್. ಯಾಕೆ ಅಂತ ಅಂದರೆ, ನೀವು ನಿಮ್ಮ ಸುತ್ತಮುತ್ತ ಆ ಥರ ಒಂದು ಪ್ಯಾಟ್ರನ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ ಸಿಂಪಲ್ ವೇಯಲ್ಲಿ ಹೇಳಬೇಕಂತ ಅಂದರೆ, ಆ ಥರ ರಿಲೇಷನ್ಶಿಪ್ಸ್ನ ನೀವು ಸಣ್ಣ ವಯಸ್ಸಿಂದನೂ ನೋಡ್ಕೊಂಬಂದಿದ್ದೀರ. ಅದನ್ನ ಐ ಥಿಂಕ್ ನೀವು ಹೊರಗಡೆ ನೋಡಿರ್ಬೋದು, ಓಕೆ, ಇಲ್ಲ ಒಂದು ಫಿಲಮಿಂದ ನೋಡ್ಕೊಂಬಂದಿರ್ಬೋದು, ಅಥವಾ ಮನೇಲೇ ನೋಡ್ಕೊಂಬಂದಿರ್ಬೋದು. ಅದರ ಒಂದು ಎನ್ವೈರ್ನಮೆಂಟಿಗೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ನೀವು ಎಕ್ಸ್ಪೋಸ್ ಆಗಿದ್ದೀರಾ. ಆ್ಯಂಡ್ ಅದು ನಿಮ್ಮ ಮನಸ್ಸಲ್ಲಿ ಎಷ್ಟು ಸ್ಟ್ರಾಂಗಾಗಿ ಇಂಪ್ರೆಸ್ ಆಗಿದೆ ಅಂದರೆ ಇವತ್ತು ಅದು ನಿಮ್ಮ ರಿಯಾಲಿಟಿ ಆಗಿದೆ. ಓಕೆನಾ? ಸೊ ಆ್ಯಸ್ ಅ ಲಾ ಆಫ್ ಅಸಂಪ್ಷನ್ ಪ್ರಕಾರ ನಾವು ಯಾವುದನ್ನು ಟ್ರೂಯೆಸ್ಟ್ ಫ್ಯಾಕ್ಟ್, ಓಕೆ ದಿಸ್ ಈಸ್ ದ ಟ್ರೂತ್, ಇದು ಸತ್ಯ, ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ನಂಬ್ತೀನಿ, ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಸೊ ಈಗ ನೀವು ಈ ಥರ ಎನ್ವೈರ್ನಮೆಂಟಿಗೆ ಎಕ್ಸ್ಪೋಸ್ ಆಗಿರ್ಬೋದು, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ. ಅಥವಾ ಇನ್ನೊಂದು ಕೇಸ್ ಏನಂತ ಅಂದರೆ, ನೀವೇ ಥಿಂಕ್ ಮಾಡ್ಕೊಂಬಂದಿರ್ಬೋದು. ಬಿಕಾಸ್ ಒನ್ಸ್ ಅಗೇನ್ ಮತ್ತೆ ಇದೇ ಥರ ಎನ್ವೈರ್ನಮೆಂಟಿಗೆ ಎಕ್ಸ್ಪೋಸ್ ಆಗಿ ನನ್ನ ಸುತ್ತಮುತ್ತ ಇರೋವಂತಹ ಇವಾಗ ಏನಾಗುತ್ತೆ ಯೂಶ್ವಲಿ, ಸೊ ನಾವು ಸಣ್ಣವರಿದ್ದಾಗಿಂದ ಏನೇನು ನೋಡ್ಕೊಂಬರ್ತೀವಿ ಅದು ಸತ್ಯ, ಅದು ಟ್ರೂಯೆಸ್ಟ್ ಫ್ಯಾಕ್ಟ್, ಅದಕ್ಕಿಂತ ಟ್ರೂತ್ ಬೇರೆ ಇಲ್ಲ, ಅಲ್ಟಿಮೇಟ್ ಟ್ರೂತ್ ಬೇರೆ ಇಲ್ಲ ಅಂದ್ಕೊಂಡು ನಂಬ್ಕೊಂಬಂದಿರ್ತೀವಿ. ಸೊ ಆಬ್ವಿಯಸ್ಲಿ ಆ ಥರ ಒಂದು ಎನ್ವೈರ್ನಮೆಂಟಲ್ಲಿ ಎಕ್ಸ್ಪೋಸ್ ಆದಾಗ ನೀವು ಥಿಂಕ್ ಮಾಡ್ಕೊಂಬಂದಿರ್ಬೋದು, ನಾನು ಮುಂದೆ ಇದೇ ಥರ ಒಂದು ಸಿಚುವೇಶನ್ಶಿಪ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ನನಗೂ ಹೀಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನನಗೂ ನನ್ನ ಪಾರ್ಟ್ನರ್ ಹೀಗೆ ಟ್ರೀಟ್ ಮಾಡ್ತಾರೆ, ಅಥವಾ ಯಾರೋ ನನ್ನ ಲೈಫಲ್ಲಿ ಬರ್ತಾರೆ ಅವ್ರು ನನ್ನನ್ನು ಹೀಗೆ ಟ್ರೀಟ್ ಮಾಡ್ತಾರೆ ನೀವು ಅಂದ್ಕೊಂಡಿರ್ತೀರ. ಸಪೋಸ್ ಲವ್ ರಿಲೇಷನ್ಶಿಪ್ಪಲ್ಲಿ ಆ ಥರ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರಾ ಅಂತ ಅಂದರೆ ಸುತ್ತಮುತ್ತ ನೋಡಿರ್ತೀರ. ಸೊ ಸುತ್ತಮುತ್ತ ನೋಡಿ ಅಂದ್ಕೊಂಡಿರ್ತೀರ, ಸೊ ಸೀರಿಯಸ್ಲಿ ನಾನು ಕೂಡ ಈ ಥರ ಮುಂದೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಅಥವಾ ಈ ಥರ ನನಗೂ ಆಗಿಬಿಟ್ರೆ ಅನ್ನೋ ಒಂದು ಸ್ಟ್ರಾಂಗ್ ಫಿಯರ್, ಭಯ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಇವತ್ತು ಈಗ ನಿಮಗೆ ಈ ಥರ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರಾ. ಆ್ಯಂಡ್ ದಟ್ಸ್ ಆಲ್. ನಥಿಂಗ್ ಕಾಲ್ಡ್ ಅಸ್ ಟಾಕ್ಸಿಕ್ ರಿಲೇಷನ್ಶಿಪ್. ಎಲ್ಲೂ ಕೂಡ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋದಿಲ್ಲ, ಬಟ್ ಅದನ್ನು ನೀವು ಕ್ರಿಯೇಟ್ ಮಾಡಿರೋದು. ಹೇಗೆ ಆ ಥರ ಥಾಟ್ಸ್ನ ಕೊಟ್ಕೊಂಡು, ಆ ಥರ ರಿಲೇಷನ್ಶಿಪ್ ಎಕ್ಸಿಸ್ಟ್ ಇದೆ ಅಂದ್ಕೊಂಡು, ಆ ಥರ ರಿಲೇಷನ್ಶಿಪ್ ಇಲ್ಲ ಅಂತಂದರೂ ಕೂಡ ನಿಮ್ಮ ರಿಯಾಲಿಟಿಗೆ ನೀವು ಚಾಯ್ಸ್ ಕೊಡ್ತಾ ಇದ್ದೀರಾ. ನೋಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸುಳ್ಳು ಯಾವುದು ನಿಜ ಯಾವುದು ಗೊತ್ತಿಲ್ಲ, ಸರಿ ಅದು ತಪ್ಪು ಯಾವುದು ಗೊತ್ತಿಲ್ಲ, ಯಾವುದನ್ನು ಸತ್ಯ ಮಾಡಬೇಕು ಅದನ್ನು ಸುಳ್ಳು ಮಾಡಬೇಕು ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ನೀವು ಪದೇ ಪದೇ ಯಾವುದನ್ನು ಹೇಳ್ಕೊಂಬಂದಿರ್ತೀರ ಅದನ್ನು ಸತ್ಯ ಮಾಡೋದಷ್ಟೇ ಅದ್ರ ಕೆಲಸ. ಅದಕ್ಕೆ ಫಿಲ್ಟರ್ ಮಾಡೋಕ್ಕೆ ಬರಲ್ಲ. ಯು ನೋ ವಾಟ್, ಓಕೆ ಇದು ಇವರೇನೋ ಥಿಂಕ್ ಮಾಡ್ತಿದ್ದಾರೆ, ಇದು ಒಳ್ಳೆಯದು, ಸೊ ಇದನ್ನು ಮಾತ್ರ ನಾನು ಸತ್ಯ ಮಾಡೋಣ. ಇವರೇನೋ ಥಿಂಕ್ ಮಾಡ್ತಿದ್ದಾರೆ, ಇದನ್ನು ದಿಸ್ ಇಸ್ ಅ ಬ್ಯಾಡ್, ಸೊ ಇದನ್ನು ನಾನು ಫಿಲ್ಟರ್ ಮಾಡಿ ಒಳ್ಳೇದನ್ನಷ್ಟೇ ತೊಗೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಮಾಡಬೇಕು ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇರಲ್ಲ. ಅರ್ಥ ಆಯ್ತಾ? ಅದಕ್ಕೆ ಒಳ್ಳೆಯದು ಕೆಟ್ಟದು, ಈಗ ನಾವಾದರೆ ಅಂದ್ಕೊತೀವಿ ಇದು ಒಳ್ಳೆ ಥಾಟ್ಸ್, ಇದು ಬ್ಯಾಡ್ ಥಾಟ್ಸ್ ಅಂತ, ಬಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಅದು ತೊಗೊಳೋದು ಬರೀ ಥಾಟ್ಸ್ ಅಷ್ಟೇ. ಇವರೇನೋ ಥಾಟ್ಸ್ನ ಕೊಡ್ತಾ ಇದ್ದಾರೆ, ನಾನು ಅದನ್ನು ಸತ್ಯ ಮಾಡಬೇಕು. ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸನೇ ನೀವೇನನ್ನು ಮತ್ತೆ ಮತ್ತೆ ಅಂದ್ಕೊತೀರ ಅದನ್ನು ಸತ್ಯ ಮಾಡೋದು. ಸೊ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ, ಅದನ್ನು ಸತ್ಯ ಮಾಡಬೇಕು, ದಟ್ಸ್ ಆಲ್. ಸೊ ಹೇಗೆ ಅದರಿಂದ ಹೊರಗಡೆ ಬರಬೇಕು? ಓಕೆ, ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇದೆ, ಓಕೆ ಇವಾಗ ನೀವು ಥಿಂಕ್ ಮಾಡಿಬಿಟ್ಟಿದ್ದೀರಾ, ನಿಮಗೆ ಗೊತ್ತಿರಲಿಲ್ಲ ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿರಲಿಲ್ಲ, ಯೂನಿವರ್ಸಲ್ ಲಾ ಏನೂ ಗೊತ್ತಿರಲಿಲ್ಲ, ಸೊ ನಿಮಗೆ ಗೊತ್ತಿರಲಿಲ್ಲ ನಿಮ್ಮ ಅಸಂಪ್ಷನ್ ಸತ್ಯ ಆಗುತ್ತೆ ಅಂತ. ಈಗ ಆಲ್ರೆಡಿ ನಿಮ್ಮ ರಿಯಾಲಿಟಿಯಲ್ಲಿ ಆ ಥರ ಒಂದು ರಿಲೇಷನ್ಶಿಪ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರಾ ಅಥವಾ ಇದೆ, ಓಕೆ. ಫಸ್ಟ್ ಆಫ್ ಆಲ್ ನೀವು ಅಕ್ನಾಲೆಜ್ ಮಾಡ್ಕೊಬೇಕಾಗಿರೋದು ಇಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಇಲ್ಲ ಅಂತ. ಐ ಮೀನ್ ಆ ಥರ ರಿಲೇಷನ್ಶಿಪ್ ನನ್ನ ರಿಯಾಲಿಟಿಲಿ ಎಕ್ಸಿಸ್ಟ್ ಇಲ್ಲ. ನನ್ನ ಲೈಫಲ್ಲಿ ನನಗೆ ಸಿಗುವಂಥ ಪಾರ್ಟ್ನರ್ ತುಂಬ ಒಳ್ಳೆಯವರಾಗಿರ್ತಾರೆ. ಅದು ನೀವು ಫ್ಯಾಮಿಲಿ ಮೆಂಬರ್ಸಿಗೆ ಅಪ್ಲೈ ಮಾಡ್ಕೊತಿರೋ, ಫ್ರೆಂಡ್ಶಿಪ್ಪಿಗೆ ಅಪ್ಲೈ ಮಾಡ್ಕೊತಿರೋ, ರಿಲೇಷನ್ಶಿಪ್ಪಿಗೆ ಅಪ್ಲೈ ಮಾಡ್ಕೊತಿರೋ, ನಿಮ್ಮ ಸಿಚುಯೇಷನ್ ಪ್ರಕಾರ ಅಪ್ಲೈ ಮಾಡ್ಕೊಂಡು ಹೋಗಿ. ಬಟ್ ಹೇಗೆ ಮಾಡಬೇಕಂತ ಅಂದರೆ, ನನ್ನ ಲೈಫಲ್ಲಿ ನನಗೆ ಸಿಗುವಂತಹ ಎಲ್ಲರೂ ಕೂಡ ತುಂಬ ಒಳ್ಳೆಯವರಾಗಿರ್ತಾರೆ, ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ನನ್ನ ತುಂಬ ಇಷ್ಟಪಡ್ತಾರೆ, ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ನನಗೆ ತುಂಬ ಲಾಯಲ್ ಆಗಿರ್ತಾರೆ, ಕೇರಿಂಗ್ ಆಗಿರ್ತಾರೆ, ಕೈಂಡ್ ಆಗಿರ್ತಾರೆ.
ಸೊ ಈ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಲೈಫಲ್ಲಿ ಚೀಟಿಂಗ್ ಅನ್ನೋದು ಎಕ್ಸಿಸ್ಟ್ ಇಲ್ಲ. ಸೊ ನನಗೆ ಸಿಗೋವಂಥ ಎಲ್ಲರೂ ಕೂಡ ನನ್ನ ಟ್ರೂಲಿ ಅನ್ಕಂಡೀಷ್ನಲಿ ಲವ್ ಮಾಡ್ತಾರೆ. ದ್ಯಾಟ್ಸ್ ಆಲ್. ಈ ಥಾಟ್ ನಿಮ್ಮ ಮೈಂಡಲ್ಲಿ ಇರಬೇಕು. ಅರ್ಥ ಆಯ್ತಾ? ಸಿಗೋವಂಥ ಪ್ರತಿಯೊಬ್ಬರು ಕೂಡ ನನ್ನನ್ನು ಟ್ರೂಯೆಸ್ಟ್ ಆಗಿ ಲವ್ ಮಾಡ್ತಾರೆ, ನನ್ನ ಪ್ಯೂರ್ ಆಗಿ ಲವ್ ಮಾಡ್ತಾರೆ, ಚೀಟಿಂಗ್ ಮಾಡಲ್ಲ, ಟಾಕ್ಸಿಕ್ ಆಗಿರಲ್ಲ. ಟಾಕ್ಸಿಕ್ ಅನ್ನೋದು ನನ್ನ ಲೈಫ್ ಡಿಕ್ಷನರಿಯಲ್ಲೇ ಇಲ್ಲ. ಸೊ ಈ ಥರ ಥಾಟ್ಸ್ನ ನೀವು ರಿಲೇಷನ್ಶಿಪ್ ಬಗ್ಗೆ ಇಟ್ಕೊಬೇಕಾಗತ್ತೆ. ಸೊ ನೀವು ಯಾವ ರಿಲೇಷನ್ಶಿಪ್ ಅಂತ ಕನ್ಸಿಡರ್ ಮಾಡ್ತೀರೋ ಆ ರಿಲೇಷನ್ಶಿಪ್. ಸಪೋಸ್ ನೀವು ಲವ್ ಅಂದ್ಕೊಂಡ್ರೆ, ಸೊ ಲವ್ ರಿಲೇಷನ್ಶಿಪ್ಪಲ್ಲಿ ನನಗೆ ಈ ಥರ ಒಂದು ರಿಲೇಷನ್ಶಿಪ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ದ್ಯಾಟ್ಸ್ ಆಲ್. ಈ ಥರ ನೆಗೆಟಿವ್ ಇರೋವಂಥದ್ದು, ಈ ಥರ ಟಾಕ್ಸಿಕ್ ಇರುವಂಥದ್ದು, ಈ ಥರ ಬ್ಯಾಡ್ ಓಕೆ ನನಗೆ ಏನು ಹರ್ಟ್ ಮಾಡುವಂಥ ರಿಲೇಷನ್ಶಿಪ್ನ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ನಾನು ಯಾವತ್ತಾದರೂ ರಿಲೇಷನ್ಶಿಪ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಲೈಕ್ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಇರುತ್ತೆ. ಡ್ರೀಮ್ ಕಮ್ ಟ್ರೂ ಥರ ಇರುತ್ತೆ, ಫೇರಿ ಟೈಲ್ ಥರ ಇರುತ್ತೆ. ಅಫ್ಕೋರ್ಸ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಕೈಂಡ್ ಆಫ್ ರಿಲೇಷನ್ಶಿಪ್. ಸೊ ನೀವು ಆ ಥರ ಥಿಂಕ್ ಮಾಡಿದ್ರೆ ಆ ಥರ ರಿಲೇಷನ್ಶಿಪ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಫೇರಿ ಟೈಲ್ ನಾವು ಸಣ್ಣವರಿದ್ದಾಗ ಕೇಳ್ಕೊಂಬಂದಿರ್ತೀವಿ, ದ ಫೇರಿ ಟೈಲ್ಸ್ ರೈಟ್. ಆ ಥರ ರಿಲೇಷನ್ಶಿಪ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಓಕೆ, ಎಲ್ಲ ನಿಮ್ಮ ಥಾಟ್ಸ್ ಅಷ್ಟೇ. ಆ್ಯಂಡ್ ಇನ್ನೊಂದು, ಟಾಕ್ಸಿಕ್ ಪಾರ್ಟ್ನರ್ ಸಿಗ್ತಾರೆ. ಕೆಲವೊಬ್ಬರು ವ್ಯಕ್ತಿ ಬಿಹೇವಿಯರ್ ಆಗಿರುತ್ತೆ, ಒಂದು ವ್ಯಕ್ತಿ ಬಿಹೇವಿಯರ್ ಆಗಿರುತ್ತೆ. ಸೊ ರಿಲೇಷನ್ಶಿಪ್ಪಿಂದ ಏನೋ ಓಕೆ ನನಗೆ ಚೀಟಿಂಗ್ ಎಕ್ಸಿಸ್ಟ್ ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾರೆ, ಕೇರ್ ಮಾಡ್ತಾರೆ, ಲಾಯಲ್ ಆಗಿರ್ತಾರೆ, ಸೊ ಎಲ್ಲ ಹೇಳ್ಕೊಂಡೆ. ಬಟ್ ವಾಟ್ ಅಬೌಟ್ ಎ ಪರ್ಸನ್ನ ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ? ಅವ್ರು ಬೇರೆ ವ್ಯಕ್ತಿ, ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ, ಯಾರಿಗೂ ಇಲ್ಲಿ ಫ್ರೀ ವಿಲ್ ಇಲ್ಲ, ಬಿಕಾಸ್ ಇಟ್ಸ್ ಯುವರ್ ರಿಯಾಲಿಟಿ. ನೀಟಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ರಿಯಾಲಿಟಿಯಲ್ಲಿ ಯು ಆರ್ ದ ಕ್ರಿಯೇಟರ್. ದಟ್ಸ್ ಇಟ್, ದಟ್ಸ್ ಆಲ್. ಸೊ ನಿಮ್ಮ ರಿಯಾಲಿಟಿಲಿ ನೀವು ಅಂದ್ಕೊಂಡ್ರೆ, ಸೊ ಈ ಒಂದು ಸಪೋಸ್ ಕನ್ಸಿಡರ್ ಯುವರ್ ಪರ್ಸನ್ ಎ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈ ಒಂದು ಪರ್ಸನ್ ನನಗೆ ತುಂಬ ಟಾರ್ಚರ್ ಕೊಡ್ತಾರೆ, ನನಗೆ ರೆಸ್ಪೆಕ್ಟ್ ಕೊಡಲ್ಲ, ನನಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ, ನನಗೆ ಯಾವಾಗಲೂ ಕೂಡ ಚೀಟ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ನನಗೆ ಪ್ರಯಾರಿಟಿ ಕೊಡಲ್ಲ, ನನಗಿಂತ ತುಂಬ ಇಂಪಾರ್ಟೆಂಟ್ ಬೇರೆ ಯಾರು, ಯಾವಾಗಲೂ ನನಗೆ ಬೈತಾ ಇರ್ತಾರೆ, ಯಾವಾಗಲೂ ನಂಗೆ ಹರ್ಟ್ ಮಾಡ್ತಿರ್ತಾರೆ, ಯಾವಾಗಲೂ ನನಗೆ ಅಳಿಸ್ತಾ ಇರ್ತಾರೆ, ಯಾವಾಗಲೂ ನನಗೆ ಬೇಜಾರು ಮಾಡ್ತಿರ್ತಾರೆ. ಸೊ ನೀವು ಈ ಥರ ಯೋಚನೆ ಇಟ್ಕೊಂಡಿದ್ರೆ ಯು ಆರ್ ಎಕ್ಸಾಕ್ಟ್ಲಿ ಸೇಯಿಂಗ್ ದಮ್. ಅವರಿಗೆ ನೀವು ಹೇಳ್ತಾ ಇದ್ದೀರಾ, ಯು ಆರ್ ಎಕ್ಸಾಕ್ಟ್ಲಿ ಸೇಯಿಂಗ್ ಎವ್ರಿ ವರ್ಡ್. ನೀವು ಅವರಿಂದ ಹೆಂಗೆ ಟ್ರೀಟ್ ಮಾಡಿಸ್ಕೊಬೇಕು ಅನ್ನೋದನ್ನು ನೀವೇ ಹೇಳ್ತಾ ಇದ್ದೀರಾ. ನೀವು ಯಾವಾಗ ಇವ್ರು ನನಗೆ ಬೇಜಾರು ಮಾಡ್ತಾರೆ, ಇವ್ರು ನನಗೆ ಅಳಿಸ್ತಾರೆ, ಇವ್ರು ನನಗೆ ಕೋಪ ಬರ್ಸ್ತಾರೆ, ಇವ್ರು ನನಗೆ ಹಿಂಸೆ ಕೊಡ್ತಾರೆ, ಇವ್ರು ನನ್ನ ಕೇರ್ ಮಾಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಪ್ರಯಾರಿಟಿ ಕೊಡಲ್ಲ, ಯಾವಾಗ ಇದನ್ನೆಲ್ಲ ಹೇಳ್ತಾ ಇರ್ತೀರಾ, ಪ್ರತಿ ಸರಿನೂ ಅವರಿಗೆ ನೀವು ಆ ಮೆಸೇಜ್ನ ಕೊಡ್ತಾ ಇರ್ತೀರಾ. ಏನಂತ? ನನ್ನನ್ನು ಹೇಟ್ ಮಾಡು, ಲೈಕ್ ನನಗೆ ರೆಸ್ಪೆಕ್ಟ್ ಕೊಡಬೇಡ, ನನಗೆ ಟಾರ್ಚರ್ ಕೊಡು, ನನಗೆ ಲಾಯಲ್ ಆಗಿರಬೇಡ, ನನ್ನ ಡಿಸ್ರೆಸ್ಪೆಕ್ಟ್ ಮಾಡು, ನನಗೆ ಪ್ರಯಾರಿಟೈಸ್ ಮಾಡಬೇಡ, ಈ ಥರ ನೀವು ಅವರಿಗೆ ಹೇಳ್ತಾ ಇರ್ತೀರ. ಬಿಕಾಸ್ ಆ ಪರ್ಸನ್ ಏನಿದ್ದಾರಲ್ಲ, ಅವರು ಕಂಪ್ಲೀಟ್ಲಿ ನಿಮ್ಮ ಯೋಚನೆನ ರಿಫ್ಲೆಕ್ಟ್ ಮಾಡ್ತಾರೆ. ಬಿಕಾಸ್ ಥಾಟ್ಸ್ ಟ್ರಾನ್ಸ್ಮಿಷನ್ ಇಸ್ ರಿಯಲ್. ಸೊ ನೀವೇನೋ ಒಂದನ್ನು ಯಾರ್ದೋ ಬಗ್ಗೆ ಥಿಂಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ ದ ಸೇಮ್ ಮೂಮೆಂಟ್ ಆ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಅದನ್ನೇ ಥಿಂಕ್ ಮಾಡ್ತಾರೆ. ಸಪೋಸ್ ನೀವು ಅಂದ್ಕೊಂಡ್ರೆ ಪರ್ಸನ್ ನನಗೆ ತುಂಬ ಲಾಯಲ್ ಅಂತ, ಸೊ ಅವರಿಗೂ ಕೂಡ ಅಟ್ ದ ಸೇಮ್ ಟೈಮ್ ಅಂತ ಅಂದ್ರೂ, ಅಥವಾ ಒಂದು ಡಿಫ್ರೆಂಟ್ ವೇರಿಯೇಷನ್ಸ್ ಅಂತ ಅಂದ್ರೂ, ಅವರಿಗೂ ಕೂಡ ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ಥಾಟ್ಸ್ ಬರುತ್ತೆ. ಸೊ ಅವ್ರು ಅನ್ಕೊತಾರೆ, ಸೊ ನಿಮಗೆ ಅವರು ಲಾಯಲ್ ಆಗಿರಬೇಕು ಅಂತ ಅನ್ಕೊತಾರೆ. ಓಕೆ, ಸೊ ಎಕ್ಸಾಕ್ಟ್ಲಿ ಪೀಪಲ್ ಥಿಂಕ್ ದ ವೇ ಯು ಥಿಂಕ್. ಸೊ ಟೆಲ್ ಮೀ, ಇಲ್ಲಿ ಟಾಕ್ಸಿಸಿಟಿ ಎಲ್ಲಿ ಬಂತು ನಂಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಕಂಪ್ಲೀಟ್ಲಿ ಇಲ್ಲೆಲ್ಲರೂ ನಿಮ್ಮ ಇಲ್ಲೆಲ್ಲ ಪ್ಲೇ ಮಾಡ್ತಿರೋದು ಯುವರ್ ಮೂವಿ. ಸೊ ಯು ಆರ್ ದ ಮೇನ್ ಕ್ಯಾರೆಕ್ಟರ್, ಯು ಆರ್ ದ ರೈಟರ್, ಯು ಆರ್ ದ ಡೈರೆಕ್ಟರ್, ಯು ಆರ್ ಪ್ರೊಡ್ಯೂಸರ್, ಯು ಆರ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಮ ಸುತ್ತಮುತ್ತ ಇರೋರು ಆ ರೋಲ್ನ ಪ್ಲೇ ಮಾಡ್ತಿದ್ದಾರೆ, ದಟ್ಸ್ ಆಲ್. ಆ್ಯಂಡ್ ನೀವು ಅದರಲ್ಲಿ ಮೇನ್ ಕ್ಯಾರೆಕ್ಟರ್, ದಟ್ಸ್ ಆಲ್. ಸೊ ಟಾಕ್ಸಿಸಿಟಿ ಅನ್ನೋದು ಇಲ್ಲ, ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋದಿಲ್ಲ, ಟಾಕ್ಸಿಕ್ ಪಾರ್ಟ್ನರ್ ಅನ್ನೋದಿಲ್ಲ. ಸೀರಿಯಸ್ಲಿ ಹೇಳ್ತಿದ್ದೀನಿ, ರಿಲೇಷನ್ಶಿಪ್ಸ್ ಬಗ್ಗೆ ಅಡ್ವೈಸ್ ಕೊಡ್ತಾರಲ್ಲ, ಅವರನ್ನು ನೀವು ಹೆಂಗೆ ಇಗ್ನೋರ್ ಮಾಡಬೇಕಂತ ಅಂದರೆ, ರೈಟ್ ನಾವು ಈ ವಿಡಿಯೋನ ನೀವು ಹೆಂಗೆ ಎಲ್ಲದನ್ನು ಇಗ್ನೋರ್ ಮಾಡಿ ನೋಡ್ತಾ ಇದ್ದೀರಲ್ಲ, ಅದೇ ಸೇಮ್ ಲೆವೆಲಲ್ಲಿ ರಿಲೇಷನ್ಶಿಪ್ ಬಗ್ಗೆ ಅಡ್ವೈಸ್ ಕೊಡ್ತಿರ್ತಾರಲ್ಲ, ಅವ್ರನ್ನ ಇಗ್ನೋರ್ ಮಾಡಿ, ಅವ್ರ ಟರ್ಮ್ಸ್ನ ಇಗ್ನೋರ್ ಮಾಡಿ. ಬಿಕಾಸ್ ಐ ಥಿಂಕ್
ಅವರೇ ಅರ್ಧಕ್ಕರ್ಧ ಮೆಸ್ ಕ್ರಿಯೇಟ್ ಮಾಡೋದು. ಸೀರಿಯಸ್ಲಿ ಗುರು, ಟಾಕ್ಸಿಕ್ ರಿಲೇಷನ್ಶಿಪ್ ಇಲ್ಲ, ಟಾಕ್ಸಿಕ್ ಥಿಂಗ್ಸ್ ಇಲ್ಲ. ಇಲ್ಲಿರೋದು ಒಳ್ಳೇದು ಮಾತ್ರ. ಬಿಕಾಸ್ ನನಗೆ ಏನಾದ್ರು ಕೇಳಕ್ಕೆ ಬಂದರೆ ಅದು ಹೆಂಗೆ ಹೇಳ್ತೀರಾ ನೀವು ಅಂತ. ಬಿಕಾಸ್ ನನಗೆ ನನ್ನ ಲೈಫಲ್ಲಿ ಒಳ್ಳೇದನ್ನು ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟ. ಅದಕ್ಕೋಸ್ಕರ ನಾನು ಸ್ಟೇಟ್ ಮಾಡ್ತಿದ್ದೀನಿ, ನನ್ನ ಲೈಫಲ್ಲಿ ನಾನು ಒಳ್ಳೇದು ಮಾತ್ರ ನೋಡ್ತೀನಿ ಅಂತ. ಆ್ಯಂಡ್ ವಾಟ್ ಎವರ್ ಯು ಸಿ, ಅದು ನಿಮ್ಮ ಇಷ್ಟ. ಬಿಕಾಸ್ ನೀವು ಅನ್ಕೊತಿದ್ದೀರಾ ಲೈಫ್ ಇಸ್ ಫುಲ್ ಆಫ್ ನೀವು ಅನ್ಕೊತಿದ್ದೀರಾ ಲೈಫ್ ಇಲ್ಲಿ ತುಂಬ ಹಾರ್ಡ್ ಇದೆ, ತುಂಬ ಕೆಟ್ಟವರಿದ್ದಾರೆ, ಕಲಿಗಾಲ ಸರಿಗಿಲ್ಲ, ಇದನ್ನೆಲ್ಲ ಹೇಳ್ಕೊಂಬಂದಿರೋದು ಎಲ್ಲರೂ. ಇಫ್ ಯು ವಾಂಟ್ ಟು ಟ್ರೂಲಿ ಬಿಲೀವ್ ಇಟ್, ಗೋ, ನಂಬಿ. ಬೇಡ ಅಂದೋರು ಯಾರು, ನೀವು ಖಂಡಿತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ಬಟ್ ನಂಗೆ ಸೀರಿಯಸ್ಲಿ ಆ ಥರ ಲೈಫ್ನ ಕ್ರಿಯೇಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆದಷ್ಟು ನನ್ನ ಕಣ್ಣಿಂದ ಬ್ಯೂಟಿಫುಲ್ ಲೈಫ್ನ ನೋಡಬೇಕು. ಆ್ಯಂಡ್ ಆದಷ್ಟು ಒಳ್ಳೆ ಥಿಂಗ್ಸ್ಗಳನ್ನ ಮಾತ್ರ, ನನ್ನ ಸಿಚುಯೇಷನ್ಸ್ಗಳನ್ನ ಮಾತ್ರ ನಾನು ನೋಡಬೇಕು. ಅದಕ್ಕೋಸ್ಕರ ಐ ವಿಲ್ ಕ್ಯಾನ್ಸಲ್ ಆಲ್ ದಟ್ ಥಿಂಗ್ಸ್. ಬೇರೆ ಏನು ಬ್ಯಾಡ್ ಥಿಂಗ್ಸ್ ಇರುತ್ತೋ ಅದನ್ನು ಜಸ್ಟ್ ಕ್ಯಾನ್ಸಲ್ ಮಾಡ್ತಾ ಇರ್ತೀನಿ. ಸೊ ದ್ಯಾಟ್ಸ್ ವೈ ನೀವು ಕೂಡ ಕ್ಯಾನ್ಸಲ್ ಮಾಡಿ ನಿಮಗೆ ಬೇಡದಿರೋ ಸಿಚುಯೇಷನ್ಸ್ಗಳನ್ನ. ಸೊ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಹೇಗೆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರಬೇಕಂತ ಅಂದರೆ, ಫಸ್ಟ್ ಅದು ಸ್ಟಾರ್ಟ್ ಆಗೋದು ನಿಮ್ಮ ಮನಸ್ಸಿಂದ, ನಿಮ್ಮ ಯೋಚನೆಗಳಿಂದ. ಸೊ ನಿಮ್ಮ ಯೋಚನೆನ ಫಸ್ಟು ಸರಿ ಮಾಡ್ಕೊಳ್ಳಿ. ಆ ಥರ ರಿಲೇಷನ್ಶಿಪ್ ಎಕ್ಸಿಸ್ಟ್ ಇಲ್ಲ. ಸೊ ನನಗನ್ನು ಯಾರೇ ಪ್ರೀತಿಸಿದ್ರು ಕೂಡ ಅವರು ಟ್ರೂ ಆಗಿ ಪ್ರೀತಿಸ್ತಾರೆ. ಆ್ಯಂಡ್ ನನ್ನ ಲೈಫಲ್ಲಿ ಟ್ರೂ ಲವ್ ಎಕ್ಸಿಸ್ಟ್ ಇದೆ. ಆ್ಯಂಡ್ ನಾನು ಅದನ್ನು ಡಿಸರ್ವ್ ಮಾಡ್ತೀನಿ. ನಾನು ಆ ಟ್ರೂ ಲವ್ಗೆ ವರ್ತಿ ಇದ್ದೀನಿ. ಸೊ ವೈ ನಾಟ್, ಯಾಕಿರಲ್ಲ? ಖಂಡಿತ ಇದ್ದೀರಾ, ನೀವು ವರ್ತಿ ಇದ್ದೀರಾ. ಆ್ಯಂಡ್ ನಾನು ಇಟ್ಸ್ ಎ ಬಕ್ವಾಸ್ ಅಡ್ವೈಸ್ ಆ್ಯಕ್ಚುಲಿ, ಹೇಳಬಾರ್ದು. ಬಟ್ ಐ ಥಿಂಕ್ ಐ ಡೋಂಟ್ ನೋ, ನಾನು ಮುಂಚೆ ಇದೇ ಒಂದು ಫ್ಯಾಕ್ಟಿಗೆ ನಾನು ತುಂಬ ನಂಬಿದ್ದೆ ಈ ಫ್ಯಾಕ್ಟ್ನ. ಬಟ್ ನನಗೆ ಬರ್ತಾ ರಿಯಲೈಸ್ ಆಗ್ತಿದೆ ಇಟ್ಸ್ ನಾಟ್ ಟ್ರೂ ಅಟ್ ಆಲ್ ಅಂತ. ಏನಂತ ಅಂದರೆ, ಈ ಪ್ರಪಂಚದಲ್ಲಿ ನಿಮ್ಮನ್ನು ಅನ್ಕಂಡೀಷನಲ್ ಆಗಿ ಯಾರೂ ಲವ್ ಮಾಡಲ್ಲ. ನಿಮಗೆ ಯಾರಾದರೂ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡ್ತಾರೆ ಅಂತಂದರೆ, ಅದು ನಿಮಗೆ ನೀವು ಮಾತ್ರ ಆ ಥರ ಪ್ರೀತಿನ ಕೊಟ್ಕೊಳಕ್ಕಾಗೋದು. ಅದು ಬಿಟ್ಟರೆ ನಿಮಗೆ ಆ ಥರ ಪ್ರೀತಿ ಕೊಡೋದು ದೇವ್ರು ಮಾತ್ರ ಅಂತ. ಈ ಫ್ಯಾಕ್ಟ್ನ, ಈ ಒಂದು ಥಾಟ್ನ ನೆನ್ಪಿಟ್ಕೊಳ್ಳಿ. ಇದನ್ನು ಎಲ್ಲಿ ತನಕ ನೀವು ಕ್ಯಾರಿ ಮಾಡೋಕ್ಕೆ ರೆಡಿ ಇದ್ದೀರಾ, ಎಲ್ಲಿ ತನಕ ದಿಸ್ ಇಸ್ ದ ಟ್ರೂಯೆಸ್ಟ್ ಫ್ಯಾಕ್ಟ್ ಅಂತ ಅಂದ್ಕೊಂಡು ನೀವು ಹೋಗ್ತಾ ಇರ್ತೀರಾ, ಅಲ್ಲಿ ತನಕ ಮಾತ್ರ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ. ಲೆಟ್ ಮೀ ಕ್ಲಿಯರ್ ಯು. ನೋಡಿ, ನೀವು ಹೆಂಗೆ ಥಿಂಕ್ ಮಾಡ್ತೀರಾ ಹಾಗೆ. ಸೊ ಸಪೋಸ್ ಅಂದ್ಕೊಂಡ್ರೆ, ನಿಮ್ಮನ್ನು ನೀವು ಬಿಟ್ಟರೆ ಗಾಡ್, ಓಕೆ, ನೀನು ಯಾರು ನಿಮ್ಮನ್ನು ಅನ್ಕಂಡೀಷನಲ್ ಆಗಿ ಲವ್ ಮಾಡಲ್ಲ, ಪ್ಯೂರ್ ಆಗಿ ಲವ್ ಮಾಡಲ್ಲ ಅಂದ್ಕೊಂಡ್ರೆ, ಅಫ್ಕೋರ್ಸ್ ಅದಕ್ಕೆ ಪ್ರೂಫ್ನ ನೀವು ನಿಮ್ಮ ರಿಯಾಲಿಟಿಲಿ ನೋಡ್ತಾ ಹೋಗ್ತೀರಾ. ದ್ಯಾಟ್ಸ್ ಇಟ್, ದ್ಯಾಟ್ಸ್ ಆಲ್. ಸಪೋಸ್ ಇಲ್ಲ, ನಾನು ಕೂಡ ಟ್ರೂಯೆಸ್ಟ್ ಲವ್ನ, ನನಗೆ ಕೊಡುವಂತಹ ಥರದ್ದು ಲವ್ನೇ ಬೇರೆಯವರು ಕೂಡ ನನಗೆ ಕೊಡ್ತಾರೆ, ಆ ಥರ ರಿಲೇಷನ್ಶಿಪ್ ಈ ಭೂಮಿ ಮೇಲೆ ಎಕ್ಸಿಸ್ಟ್ ಇದೆ ಅಂತಂದರೆ ಖಂಡಿತ ಎಕ್ಸಿಸ್ಟ್ ಇರುತ್ತೆ. ಬಿಕಾಸ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ರಿಯಾಲಿಟಿ. ಸೊ ಅದನ್ನು ಸುಳ್ಳು ಮಾಡೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ದ್ಯಾಟ್ಸ್ ಇಟ್, ದ್ಯಾಟ್ಸ್ ಆಲ್. ಸೊ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಫಸ್ಟ್ ನಿಮ್ಮ ಮೈಂಡಿಂದ ಸ್ಟಾರ್ಟ್ ಮಾಡಿ. ಸೊ ಎಲ್ಲಿದ್ದೆ ನಾನು, ಎಲ್ಲೆಲ್ಲಿಗೋ ಹೋಗ್ತಿದ್ದೀನಿ. ಸೊ ಫಸ್ಟು ನಿಮ್ಮ ಮೈಂಡ್ಸೆಟ್ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಟ್ರೂ ಲವ್ನ ಡಿಸರ್ವ್ ಮಾಡ್ತೀರಾ, ಅದಕ್ಕೆ ವರ್ತಿ ಇದ್ದೀರಾ. ಖಂಡಿತ ನೀವು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಐ ನೋ ಇಟ್ಸ್ ಹಾರ್ಡ್, ಅದನ್ನು ನಂಬೋದು ತುಂಬ ಕಷ್ಟ. ಬಟ್ ಅದಕ್ಕಿಂತ ಹಾರ್ಡ್ ಯಾವುದು ಗೊತ್ತಾ? ನಿಜವಾಗ್ಲೂ ಅದಕ್ಕಿಂತ ಕಷ್ಟ ಯಾವುದು ಗೊತ್ತಾ? ಅದಕ್ಕಿಂತ ಕಷ್ಟ ಆ ಥರ ಒಂದು ರಿಲೇಷನ್ಶಿಪ್ನ ಎಕ್ಸ್ಪೀರಿಯನ್ಸ್ ಮಾಡೋದು. ಸೊ ದಟ್ಸ್ ವೈ ಆ ಥರ ರಿಲೇಷನ್ಶಿಪ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ದಟ್ಸ್ ಇಟ್. ಆ್ಯಂಡ್ ಇನ್ನೊಂದು, ಇದು ಮುಗೀತು. ನೆಕ್ಸ್ಟ್ ಆ ಥರ ಒಂದು ಪಾರ್ಟ್ನರ್. ಸೊ ನಿಮಗೆ ಜಾಸ್ತಿ ಐಡಿಯಾಸ್ ಬೇಕಂದರೆ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ, ಹೋಗಿ ನೋಡಿ. ಸೊ ಎವ್ರಿ ಒನ್ ಈಸ್ ಯುವರ್ ರಿಫ್ಲೆಕ್ಷನ್. ಸೊ ಎಲ್ಲರೂ ಕೂಡ ನಿಮ್ಮ ಥಾಟ್ಸ್ನ ರಿಫ್ಲೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ರಿಯಾಲಿಟಿಯಲ್ಲಿ ಬೇರೆ ಪರ್ಸನ್ಗೆ ಫ್ರೀ ವಿಲ್ ಅನ್ನೋದಿಲ್ಲ. ಸೊ ನೀವೇನು ಥಿಂಕ್ ಮಾಡ್ತೀರೋ ಅವ್ರು ಮಾಡ್ತಾರೆ ಅಂತ, ಅದನ್ನು ಮಾತ್ರ ಅವ್ರು ಥಿಂಕ್ ಮಾಡೋಕ್ಕೆ ಸಾಧ್ಯ, ಬೇರೆ ಏನೂ ಅಲ್ಲ. ಸೊ ನೀವು ಅನ್ಕೊಬೋದು, ನೋ ಅವರಿಗೆ ಅವ್ರ ಇಂಡಿವಿಜುವಲ್ ಥಾಟ್ಸ್ ಇದೆ ಅಂತ. ಸ್ಟಾಪ್ ಇಟ್. ಮೇ ಬಿ ಅವ್ರಿಗೆ ಇಂಡಿವಿಜುವಲ್ ಥಾಟ್ಸ್ ಇರ್ಬೋದು, ಬೇರೆದ್ರ ಬಗ್ಗೆ, ಬೇರೆ ಲೈಕ್ ಬೇರೆ ಯಾರ್ದೋ ಬಗ್ಗೆ ಬಿಡಿ. ಬಟ್ ದಿಸ್ ಇಸ್ ಯುವರ್ ರಿಯಾಲಿಟಿ ಬ್ರೋ. ನೀವು ಅವ್ರ ರಿಯಾಲಿಟಿಯಲ್ಲಿ ಬದುಕ್ತಾ ಇಲ್ಲ. ದಿಸ್ ಇಸ್ ಯುವರ್ ರಿಯಾಲಿಟಿ, ನೀವು ಅವ್ರ ರಿಯಾಲಿಟಿಯಲ್ಲಿ ಬದುಕ್ತಾ ಇಲ್ಲ. ಸೊ ನಿಮ್ಮ ಲೈಫಲ್ಲಿ ಇದು ನಿಮ್ಮ ರಿಯಾಲಿಟಿ, ನೀವು ಅವ್ರ ಲೈಫಲ್ಲಿ ಬದುಕ್ತಾ ಇಲ್ಲ. ಸೊ ನಿಮ್ಮ ರಿಯಾಲಿಟಿಯಲ್ಲಿ ನೀವೇನು ಯೋಚನೆ ಮಾಡ್ತೀರಾ ಅದು ಮಾತ್ರ ಅವ್ರಿಗೆ ರೀಚ್ ಆಗೋದು, ಅದು ಮಾತ್ರ ಅವರಿಗೆ ಥಾಟ್ಸ್ ಆಗಿ ಬರೋದು. ಅವರ ಒಂದು ಥಾಟ್ಸ್ ಆಗಿ ಬರುತ್ತೆ, ಬಟ್ ಅದು ನಿಮ್ಮಿಂದ ರೀಚ್ ಆಗ್ತಿರುತ್ತೆ. ಬಟ್ ಅವ್ರಿಗೆ ಅದ್ರ ಬಗ್ಗೆ ಸೀರಿಯಸ್ಲಿ ಐಡಿಯಾ ಇರಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ರೀಚ್ ಆಗುತ್ತೆ, ಆ ಥಾಟ್ಸ್ನೇ ಅವರು ನಿಮಗೆ ರಿಫ್ಲೆಕ್ಟ್ ಮಾಡ್ತಾರೆ. ದಟ್ಸ್ ಇಟ್. ಸೊ ಒಂದು ಪರ್ಸನ್ನ ಚೇಂಜ್ ಮಾಡೋದು, ಒಂದು ರಿಲೇಷನ್ಶಿಪ್ನ ಚೇಂಜ್ ಮಾಡೋದು, ಇಟ್ಸ್ ಸೋ ಸಿಂಪಲ್. ಗೋ ವಿತ್ ಇಟ್ ಅಷ್ಟೇ. ಬಟ್ ಏನು ಮಾಡಬೇಕಂದ್ರೆ, ಯಾವುದು ಹಾರ್ಡ್ ಅಂದರೆ ಪರ್ಸಿಸ್ಟ್ ಮಾಡೋದು ಹಾರ್ಡ್, ಮೈಂಡ್ಸೆಟ್ನ ಮೇಂಟೈನ್ ಮಾಡೋದು ಹಾರ್ಡ್,
ಈ ಒಂದು ಹೊಸ ರಿಯಾಲಿಟಿ ಟ್ರೂ ಅಂದ್ಕೊಂಡಿರೋದು ಹಾರ್ಡ್. ಬಟ್ ಯು ನೋ ವಾಟ್, ಇದೆಲ್ಲ ಹಾರ್ಡ್ ಹೌದು, ಬಟ್ ಅದೇ ಹಳೆ ಸರ್ಕಮ್ಸ್ಟಾನ್ಸಸಲ್ಲಿ ಸ್ಟೇ ಆಗೋದು ನಿನ್ನ ಹಾರ್ಡ್ ಅಲ್ವಾ? ಸೊ ಗೆಟ್ ಅಪ್, ಗ್ಲೋ ಅಪ್, ಹೋಗಿ ನಿಮ್ಗೆ ಇಷ್ಟ ಬಂದಿದ್ದ ಥರ ಲೈಫ್ನ ಲೀಡ್ ಮಾಡ್ಕೊಳ್ಳಿ. ಸೊ ಟಾಕ್ಸಿಕ್ ರಿಲೇಷನ್ಶಿಪ್ ಎಲ್ಲ, ಚೀಟಿಂಗ್ ಇಲ್ಲ, ಇದೆಲ್ಲ ಹ್ಯೂಮನ್ಸ್ ಕ್ರಿಯೇಟೆಡ್. ಆ್ಯಂಡ್ ಸ್ಟಾಪ್ ಲಿಸನಿಂಗ್ ಟು ದಿಸ್ ರಿಲೇಷನ್ಶಿಪ್ ಕೋಚಸ್ ಬಿಕಾಸ್ ದೇ ವಿಲ್ ರೂನ್ ಯು 100%. ಅವ್ರು ನಿಮ್ಮ ರಿಲೇಷನ್ಶಿಪ್ಸ್ನೇ ರೂನ್ ಮಾಡಿರ್ತಾರೆ. ಟಾಕ್ಸಿಸಿಟಿ ಅಂತ ನೇಮ್ಸ್, ಬಿಕಾಸ್ ರಿಲೇಷನ್ಶಿಪ್ಗೆ ಹೊಸ 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 ನೇಮ್ಸ್ ಕೊಟ್ಟು ಎಲ್ಲದನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೀರಿಯಸ್ಲಿ ಇಲ್ಲಿರೋದು ಇಷ್ಟ, ನಿಮ್ಮ ಥಾಟ್ಸ್ನ ತೆಗೆದ್ರೆ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಫೈನ್, ಬ್ಯೂಟಿಫುಲ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ರೆ ನನಗೆ ತಿಳಿಸಿ, ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ನೀವೇನಾದರೂ ಹೊಸಬ್ರಾಗಿದ್ದರೆ, ನಂದು ಸಬ್ಲಿಮಲ್ ಚಾನಲ್ ಇದೆ, ಸುನಾನಾ ಸಬ್ಲಿಮಲ್ಸ್ ಆ್ಯಂಡ್ ಸುನಾನಾ ಆಚೂಸ್ ಅಂತ. ಸುನಾನಾ ಸಬ್ಲಿಮಲ್ಸಲ್ಲಿ ಸ್ಪೀಡೆಡ್ ಮತ್ತು ಶಾರ್ಟ್ ಸಬ್ಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಸುನಾನಾ ಆಚೂಸಲ್ಲಿ ಅನ್ಸ್ಪೀಡೆಡ್ ಮತ್ತು ಲಾಂಗ್ ಸಬ್ಸ್ ಅವೈಲೇಬಲ್ ಇದೆ. ಹೋಗಿ ಒಂದ್ಸತಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಟೆಲಿಗ್ರಾಮ್ ಇದೆ, ಜಾಯ್ನ್ ಆಗಿ. ಆ್ಯಂಡ್ ನಿಮಗೆ ಕೋಚಿಂಗ್ ಬೇಕಂತ ಅಂದರೆ ಕೋಚಿಂಗ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಒಂದ್ಸತಿ ಚೆಕ್ ಮಾಡಿ ಕೋಚಿಂಗ್ ಬುಕ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.